ಅಜ್ಜಿಗೆ ಏನಾಯ್ತು ಅಮ್ಮ? ಏನಾಗಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅಜ್ಜಿ ಎದ್ದೇಳುತ್ತಾಳೆ ಮತ್ತು ನಿಮ್ ಜೊತೆ ಆಟ ಆಡುತ್ತಾಳೆ. Doctor, come quickly! ಅಮ್ಮ ಅಮ್ಮ ಏನಾಯ್ತು? ಮಕ್ಕಳೇ ಇಲ್ಲೇ ಕುಳಿತುಕೊಳ್ಳಿ, ನಾನೀಗ ಬರುತ್ತೇನೆ. ಅಮ್ಮ ಏನಾಯ್ತಮ್ಮ? ಡಾಕ್ಟರ್ ಸಾರಿ. ಅಕ್ಕ ಪುನಃ ಯೋಚನೆ ಮಾಡು, ಏನಾದ್ರೂ ಮಾಡಿ ಸಾಲ ತೀರಿಸುವ. ಈ ಮನೆ ಮಾರು ಅಗತ್ಯವಿಲ್ಲ. ಮಕ್ಕಳೇ ಆ ಕಡೆ ಆಟ ಆಡಿ, ನೀನ್ ರಾತ್ರಿ ಹಗಲು ದುಡಿಯೋದು ನನಗಿಷ್ಟ ಇಲ್ಲ. ನೋಡಿ ಎಷ್ಟು ತೆಳಗಾಗಿದ್ಯಾ. ಏನು ನಾನು ತೆಳಗಾದ್ನ? ಅಕ್ಕ, ಮನೆ ಮಾರಿ ಬಂದ ಹಣದಿಂದ ಸಾಲ ತೀರಿಸಬಹುದು, ಆದ್ರೆ ಹೊಸ ಮನೆ ಖರೀದಿಸಲು ಆಗಲ್ಲ. ನಮಗೆ ಮನೆ ಖರೀದಿಸುವಂತಿಲ್ಲ. ಮನೆ ಸ್ವತಃ ನಡ್ಕೊಂಡ್ ಬರುತ್ತಾ? ಮೀನಾ ಅವರೇ ಬನ್ನಿ, ನಿಮ್ಗೋಸ್ಕರ ಬಂದಿದ್ದೀನಿ. ಇದು ನಿಮ್ಮದೇ ಮನೆ. ಮನೆ ಸ್ವತಃ ನಡ್ಕೊಂಡ್ ಬರಲ್ಲ, ನಾವೇ ಮನೆ ಕಡೆ ಹೋಗ್ಬೇಕು. ಏನು, ಯಾರ ಮನೆ ಕಡೆ ಹೋಗ್ಬೇಕು? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಾನು ತಮಾಷೆ ಮಾಡ್ತಿಲ್ಲ. ಬೇಗ ಸಾಮಾನು ಪ್ಯಾಕ್ ಮಾಡು. ಈಗ ಈ ಮನೆ ಎಲ್ಲಿಂದ ಬಂತು? ಇಷ್ಟು ಚಕಿತಾಳಾಗೋದು ಬೇಡ. ನಾನು ಪೂರ್ವಜರ ಮನೆ ಬಗ್ಗೆ ಹೇಳುತ್ತಿದ್ದೇನೆ. ಏನು ಪೂರ್ವಜರ ಮನೆ? ಅದ್ಯಾವುದೋ ನನಗೆ ಗೊತ್ತಿಲ್ಲದ ಪೂರ್ವಜರ ಮನೆ. ಮೊದಲು ಸಾಮಾನು ಪ್ಯಾಕ್ ಮಾಡು. 9 ಗಂಟೆ ಪ್ರಯಾಣ ಇದೆ. ದಾರಿಯಲ್ಲಿ ಹೋಗ್ತಾ ಮಾತನಾಡುವ. ನಾನು ಬರಲ್ಲ, ನನಗೆ ಕೆಲಸ ಇದೆ. ಚಿಕ್ಕಮ್ಮ, ನೀವು ಕೆಲಸಕ್ಕೆ 1 ತಿಂಗಳ ರಜೆ ಹಾಕಿದ್ರಲ್ಲ. ಮಗನೇ, ಅಮ್ಮನ ಬೆಂಬಲಿಸ್ತೀಯಾ? ನಿನಗೆ ಚಾಕ್ಲೇಟ್ ಬಂದ್ ಮಾಡಿಸುತ್ತೀನಿ ನೋಡು. ಅಕ್ಕ ಎಲ್ಲಿಗೆ ಹೋಗೋದಿದೆ ಅದಾದ್ರೂ ಹೇಳು. ನಾವು ಕಹಿ ಘಟನೆಗಳನ್ನು ಮರೆಯುವುದು ಉತ್ತಮ ಎಂದು ಸುಂದರ ಕ್ಷಣಗಳನ್ನು ನೆನೆದು ಸಂತೋಷ ಪಡುತ್ತೇವೆ. ಆದರೆ ನಮ್ಮ ಗತಕಾಲ ಎಲ್ಲ ನೆನಪಲ್ಲಿಟ್ಟುಕೊಳ್ಳುತ್ತದೆ. ಅದು ನಮ್ಮನ್ನು ಹಿಂಬಾಲಿಸುತ್ತದೆ ಮತ್ತು ನಮಗೆ ಏನು ಮರೆಯಲು ಬಿಡುವುದಿಲ್ಲ. ನಮಗೆ ಮರಳಿ ಅದೇ ತಿರುವಿನಲ್ಲಿ ತಂದು ನಿಲ್ಲಿಸುತ್ತೆ ಮತ್ತು ಕೇಳುತ್ತೆ, ನೀನು ನನ್ನ ಮರೆತು ಬಿಟ್ಟೆಯ? ನಾನ್ಯಾರು? ಗತ. ರೀನಾ, ಇವಾಗ್ಲೂ ಬೇಸರದಲ್ಲಿದ್ಯಾ? ಏನಾದ್ರೂ ಮಾತಾಡು. ಏನ್ ಮಾತಾಡ್ಲಿ? ನಿಮ್ಗೆ ಇದೆಲ್ಲ ವಿಚಿತ್ರ ಅನಿಸಲ್ವಾ? ಏನ್ ವಿಚಿತ್ರ? ಅಕ್ಕ ಮೊದ್ಲು ಭಾವ ತೀರಿಕೊಂಡ್ರು, ಆಮೇಲೆ ತಂದೆ, ಈಗ ತಾಯಿ. ರೀನಾ, ನನಗೆ ಅರ್ಥ ಆಗುತ್ತೆ. ನಿನಗೆ ಈ ನಗರ ಬಿಡುವ ಆಸೆ ಇಲ್ಲ. ಕೆಲವೇ ದಿನಗಳಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಚಿಕ್ಕಮ್ಮ, ನೀವ್ ಹೆದರ್ಬೇಡಿ, ನಾವು ನಿಮ್ಮನ್ನು ಕಾಪಾಡ್ತೀವಿ. ನೋಡಿದ್ಯಾ, ಮಕ್ಳು ನಿನ್ನ ಕಾಪಾಡ್ತವೆ. ಇನ್ ಮುಂದೆ ಚಿಂತೆ ಮಾಡ್ಬೇಡ. ಮೊದ್ಲು ಚಡ್ಡಿ ಹಾಕೋಕೆ ಕಲಿ. ಬಂದ್ಲು ದೊಡ್ಡದಾಗಿ ನನ್ನ ಕಾಪಾಡಕ್ಕೆ. ಎಲ್ಲ ನೀನ್ ತರಹನೆ. ರೀನಾ, ಯಾಕಿಷ್ಟು ಕೋಪ ಮಾಡ್ತೀಯಾ? ಮಕ್ಳು ತಮಾಷೆನಾ? ಅಯ್ಯೋ ದೇವ್ರೆ, ನಾನ್ ಯಾಕೆ ನಿಮ್ಗಳ ಜೊತೆ ಸಿಕ್ಕಾಕೊಂಡೆ? ಇಬ್ರು ಸುಮ್ನೆ ಇರ್ತೀರಾ? ನಾನೇನ್ ಮಕ್ಕಳೇ ಸುಮ್ನಿರಿ. ಅಂದಾಗೆ ನನಗೆ ಬಾಲ್ಕನಿ ರೂಮ್ ಬೇಕು. ಈ ದಟ್ಟ ಅರಣ್ಯದಲ್ಲಿ ನಮ್ಮ ಮನೆ ಅಂತೂ ಇಲ್ಲಲ್ಲ. ಅಯ್ಯೋ ದೇವ್ರೆ, ಇದೊಂದೇ ಉಳಿದಿತ್ತು. ಅಮ್ಮ, ಇನ್ನೆಷ್ಟು ದೂರ ಇದೆ? ಇಲ್ಲೇ ಹತ್ರ ತಲುಪಿದೆವು ಮಗಳೇ. ಇದು ನಮ್ಮ ಪೂರ್ವಜರ ಮನೆನಾ? ಹಳೆ ಮಹಲು ತರ ಇದೆ. ಏನಾಯ್ತು, ಕಂಡು ಚಕಿತಳಾದ್ಯಾ? ನೀನು ಬರಲ್ಲ ಅಂತಿದ್ದೆ, ನೋಡಿದ್ಯಾ? ನಿನಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದೆ.
ಅಯ್ಯೋ ದೇವ್ರೆ, ನಾವ್ ಎಲ್ಲಿ ಬಂದೆವು? ಎಷ್ಟು ಧೂಳು ಇವೆ. ಅಕ್ಕ, ಈ ಮನೆ ಮಾರಾಟ ಮಾಡ್ತಿದ್ರೆ ನಾವು ಸಾಲದಿಂದ ಮುಕ್ತರಾಗುತ್ತಿದ್ದೆವು. ಹೌದಾ? ನಿನಗೆ ಅನ್ಸುತ್ತೆ ನಾನು ಮನೆ ಮಾರಾಟ ಮಾಡ್ಲು ಪ್ರಯತ್ನಿಸಿಲ್ಲಲ್ವಾ? ಅಂದ್ರೆ ಹೌದು, ಈ ಹಳೆ ಮನೆ ಖರೀದಿಸುವ ಆಸಕ್ತಿ ಯಾರಿಗೂ ಇಲ್ಲ. ಮತ್ತೇನು, ಈ ಭಯಾನಕ ದಟ್ಟವಾದ ಕಾಡಿನಲ್ಲಿ ಯಾರು ವಾಸ ಮಾಡಲು ಬಯಸೋರು? ನಡೆ ಮನೆ ಸ್ವಚ್ಛಗೊಳಿಸುವ. ಏನು ಸ್ವಚ್ಛತೆನಾ? ನನ್ನಿಂದ ಆಗಲ್ಲ. ಹೇ, ಸ್ವಲ್ಪವಾದ್ರೂ ಸಹಾಯ ಮಾಡು. ಇಲ್ಲ ಅಕ್ಕ, ನನ್ನಿಂದ ಆಗಲ್ಲ. ನೀವು ಬೇರೆ ಯಾರನ್ನ ಕಳಿಸಿ. ಮೇಡಮ್ ಅವರೇ, ಏನಪ್ಪಾ, ಸಾಮಾನುಗಳನ್ನ ಇಳಿಸಿದ್ಯಾ? ಮೇಡಮ್ ಅವರೇ ಸಾಮಾನು ಇಳಿಸುತ್ತಿದ್ದಾರೆ. ತೆಗೋ. ಏನಾಯ್ತು, ಕಡಿಮೆ ಇದೆಯಾ? ಇಲ್ಲ ಮೇಡಮ್ ಅವರೇ, ನಾನು ಈ ಊರಿನವನು. ಇವುಗಳು ಈ ಊರಿನಲ್ಲಿ ಕೆಲ ದಿನಗಳಿಗಾಗಿ ಉಳ್ಕೊಳ್ತಾರೆ. ಅದೇನಂದ್ರೆ ಪಿಕ್ನಿಕ್ ಅಂತ ಬಂದಿದ್ದಾರೆ. ಚೆನ್ನಾಗಿದೆ. ಅಲ್ಲ ಮೇಡಮ್, ಅದಲ್ಲ. ಮತ್ತೇನಪ್ಪಾ? ಅಂದ್ರೆ ನಾವು ನಿಮ್ಮ ಮನೆ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೇವೆ. ನಿಮ್ಗೆ ಇನ್ನೆಷ್ಟು ಅನ್ಸುತ್ತೆ ಕೊಡಿ. ನಿಮ್ಮ ಹೆಸರೇನು? ನನ್ನ ಹೆಸರು ಆನಂದ್. ಆನಂದ, ಪರಮಾನಂದ, ಬನ್ನಿ ಕೆಲಸ ಸುರುಚ್ಕೊಳ್ಳಿ. ಅಯ್ಯೋ, ನೋಡು ಆನಂದ್, ಹೇಳಿ ಮೇಡಮ್. ಮೊದಲು ಮೇಲಿನ ಫ್ಲೋರ್ ನಿಂದ ಸ್ವಚ್ಛತೆ ಆರಂಭಿಸಿ. ಆಯ್ತು ಮೇಡಮ್. ಹೋಯ್ ಬನ್ನಿ, ಮೊದಲು ಮನಿ ತೊಳ್ಕೊಂಬ. ಅಯ್ಯೋ, ಬೊಬ್ಬೆ ಹಾಕೋದು ಬೇಡ. ಆಯ್ತು ಮೇಡಮ್, ಹೋಯ್. ಸಾಕು ಸಾಕು, ಅವ್ರಿಗೆ ಕೇಳಿತು, ಬರ್ತಾರೆ. ಆಯ್ತು. ರೀನಾ, ರಾತ್ರಿ ಗಂಟೆ 12 ಆಯ್ತು. ಮೊದ್ಲು ಊಟ ಮಾಡು, ಕೆಲಸ ನಾಳೆ ಮಾಡುವಂತೆ. ಅಕ್ಕ, 5 ನಿಮಿಷ ಮುಗಿತಾ ಬಂತು. ಸ್ವಚ್ಛತೆಯಿಂದ ಊಟ ಮೊದ್ಲೇ ತಡ ಆಗಿದೆ. ಬೇಗ ಲ್ಯಾಪ್ಟಾಪ್ ಮುಚ್ಚು. ಅಯ್ಯೋ ಅಕ್ಕ, ನೀವ್ ಕೇಳಲ್ಲ, 1 ನಿಮಿಷ ಮುಚ್ತೇನೆ. ಅಯ್ಯೋ, ಜೋರ್ ಬಂತು, ಎಲ್ ಮಾಡ್ದು? ಅಬ್ಬಾ, ಪಾನಲ್ಲೆ ಪಾನಲ್ಲೆ ಮಧುಚಂದ್ರಕ್ಕೆ, ಪಾನಲ್ಲೆ ಮಧು ಮಂಚಕ್ಕೆ. ಅದೇನಪ್ಪ? ದೇವ್ರೆ, ಏನಾಯ್ತಪ್ಪ? ಯಾಕೆ ಕಿರ್ಚುತ್ತಿದ್ಯಾ? ಏನಾಯ್ತು? ಏನಿಲ್ಲ ಮೇಡಮ್, ಕಾಲು ಜಾರಿತು. ಅಯ್ಯೋ ಆನಂದ, ಈ ಮಧ್ಯರಾತ್ರಿಯಲ್ಲಿ ಹೊರಗಡೆ ಏನ್ ಮಾಡ್ತಿದ್ಯಾ? ನೋಡ್ಕೊಂಡು ನಡೆಬೇಕು ತಾನೆ. ನಿನಗೇನಾದ್ರಾದ್ರೆ ನಾಳೆ ನಿನ್ನ ಮಾಲೀಕ ನಮ್ಗೆ ಪ್ರಶ್ನೆ ಮಾಡ್ತಾನೆ. ಒಳಗೆ ಹೋಗಿ ಮಲಗು, ಬೆಳಿಗ್ಗೆ ಆದಂತೆ ಎಲ್ಲ ಹೊರಡಿ. ಮೇಡಮ್ ಅವರೇ, ನಾನೇ ಮಾಲೀಕ, ಭಯ ಪಡ್ದಿರಿ. ನಾನು ಒಳಗಡೆ ಹೋಗುತ್ತಿದ್ದೇನೆ, ನೀವು ಮಲಗಿ. ಅಯ್ಯೋ, ಅವನೇ ಭಯಪಟ್ಟಿದ್ದಲ್ವಾ, ನಮ್ಗೆ ಹೇಳುತ್ತಿದ್ದಾನೆ. ಸಾಕು ನಕ್ಕಿದ್ದು, ನಿದ್ರೆ ಬರಲ್ವಾ? ಬನ್ನಿ ಮಲಗುವಂತೆ. ಯಾರು? ಯಾರಿಲ್ಲಿ? ಯಾರು? ನಿಮ್ಮಿಂದ ನಮ್ಗೆ ತುಂಬಾ ಸಹಾಯ ಆಯ್ತು. ಧನ್ಯವಾದ. ಆನಂದ್, ಏನಾಯ್ತು? ಏನ್ ಯೋಚನೆ ಮಾಡುತ್ತಿದ್ಯಾ? ಏನಿಲ್ಲ ಮೇಡಮ್, ನಾವು ಹೋಗ್ತೇವೆ. ಅಕ್ಕ ಅಕ್ಕ, ಏನಾಯ್ತು? ಏನ್ ಯೋಚಿಸ್ತಿದ್ಯಾ? ಏನಿಲ್ಲ, ಹೇಳು. ಮಕ್ಕಳ ಸ್ಕೂಲ್ ಅಡ್ಮಿಷನ್ ಬಗ್ಗೆ ಮಾತನಾಡ್ವಾ? ನೋಡು, ನಾನು ಶಾಲಾ ಪ್ರಿನ್ಸಿಪಾಲ್ ಹತ್ರ ಮಾತನಾಡಿದ್ದೇನೆ. ಶಾಲೆ ಶುರುವಾಗಲು 1 ತಿಂಗಳು ಇದೆ. ಹೌದಾ? ಆಯ್ತು. ನಾನೀಗ ಮಾರುಕಟ್ಟೆ ಹೋಗುತ್ತಿದ್ದೇನೆ, ತಿಂಡಿ ಮಾಡಿಟ್ಟಿದ್ದೇನೆ. ಮಕ್ಕಳನ್ನ ಎಬ್ಬಿಸಿ. ಆಯ್ತು, ಈಗ ಹೋಗ್ತೀರಾ? ಸ್ನಾನ ಮಾಡಿ ಹೊರಡುತ್ತೇನೆ.
ಮಕ್ಕಳು ಎಲ್ಲಿದ್ದೀರಿ? ಎಲ್ಲಿ ಅಡಗಿಕೊಂಡಿದ್ದೀರಿ? ಹೊರಗೆ ಬನ್ನಿ, ಈಗಲೇ ಹೊರಗೆ ಬನ್ನಿ. ಈಗ ಬಂದ್ರೆ ಸರಿ. ನನ್ನ ಕೋಪ ಗೊತ್ತಲ್ಲ. ಮಕ್ಕಳೇ, ನಿಜ ಹೇಳಿ, ನನ್ನ ಹೆದರಿಸಲು ನೀವಿಬ್ಬರು ಮೇಲೆ ಬಂದಿದ್ದೀರಾ? ಇಲ್ಲ, ನಾವು ಆವಾಗಿಂದ ಕೆಳಗಡೆ ಆಡುತ್ತಿದ್ದೇವೆ. ಹೌದು, ನಾವು ಕೆಳಗಡೆ ಇದ್ದೇವೆ. ಸುಳ್ಳು ಹೇಳಿದ್ರೆ ನನಗೆ ಕೋಪ ನೆತ್ತಿಗೆ ಇರುತ್ತೆ. ಇನ್ಮುಂದೆ ಹೀಗೆ ಮಾಡಿದ್ರೆ ಇಬ್ರಿಗೂ ಪನಿಷ್ಮೆಂಟ್ ಕೊಡ್ತೇನೆ. ನೀವಿಬ್ಬರು ತಿಂಡಿ ತಿಂದಿದ್ದೀರಾ ಇಲ್ವಾ? ನಮ್ದು ತಿಂಡಿ ಆಯ್ತು, ನೀವೇ ಮಾಡಿಲ್ಲ. ಹೋಗಿ ತಿಂಡಿ ತಿನ್ಕೊಳ್ಳಿ. ಇವಳದ್ದು ದಿನ ಇದಾಯ್ತು. ಏನೆಂದೆ? ನಾವೇನ್ ಹೇಳಿಲ್ಲಪ್ಪ. ಓಡು ಓಡು, ಕೈಗೆ ಸಿಕ್ಕರೆ ಮುಗೀತು ಕತೆ. ನಿಂತ್ಕೊಂಡು ಎಲ್ಲಿ ಓಡ್ತೀರಾ? ಅಯ್ಯೋ ದೇವ್ರೆ, ಎಲ್ಲಿ ಸಿಕ್ಕಾಕೊಂಡೆ? ಅಯ್ಯೋ ಸಾಕಾಯ್ತು. ಮೊದ್ಲು ತಿಂಡಿ ತಿನ್ನೋಣ, ಆಮೇಲೆ ವಿಚಾರಿಸೋಣ. ಹಲವು ವರ್ಷಗಳ ನಂತರ ಈ ಮಾರುಕಟ್ಟೆಯಲ್ಲಿ ಸುತ್ತಾಡುತ್ತಿದ್ದೇನೆ. ತುಂಬಾ ಬದಲಾಗಿದೆ ಮತ್ತು ಸುಂದರವಾಗಿದೆ. ಬಾಲ್ಯದ ದಿನ ನೆನಪಿಗೆ ಬಂತು. ತರಕಾರಿ ಮಾರುವ ಆಂಟಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಇನ್ನು ಮುಂದೆ ಹೋಗಿ ನೋಡುತ್ತೇನೆ. ಏನ್ ಬೇಕಮ್ಮ? ನನಗೆ ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ, ಮೆಣಸು ಮತ್ತೆ ಬೆಳ್ಳುಳ್ಳಿ ಬೇಕಿತ್ತು. ನೀನೆಲ್ಲೋ ಕಂಡಗಿತ್ತಲ್ಲ, ನೀನ್ ಅಮರ್ಚಂದ್ ಅವರ ಮೊಮ್ಮಗಳಲ್ದ? ಹೋ, ನನ್ನ ಮರೆತಿಲ್ಲ. ಹ್ಯಾಂಗ್ ಮರೆಯುದ್ ಹೇಳ ನಿನ್ನ? ಸಣ್ಣ ಕಿಪ್ಪತ್ತಿಗಿಲ್ಲೇ ತರಕಾರಿಗೆ ಬತ್ತಿದ್ಯಲ್ಲ. ಹೌದು, ಹೇಗಿದ್ದೀರಾ? ನನ್ ಕಾಂಬೆಲ್ಲ ನನ್ ಬಿಡೆ. ನೀನ್ ಹ್ಯಾಂಗಿದ್ದಿದ್ದೆ, ಈಗ ಹ್ಯಾಂಗ್ ಆಯ್ದೆ. ಇನ್ನೂ ಚಂದ್ ಮುಡಿಯ ಇದೆಯಲ್ಲ. ನೀವು ಸ್ವಲ್ಪನೂ ಬದ್ಲಾಗಿಲ್ಲ. ಆಯ್ತು, ಊರಗ್ ಯಾವಾಗ ಬಂದದ್? ನಿನ್ನೆ ಸಂಜೆ ಬಂದಿದ್ದೆ. ಇನ್ನು ಮುಂದೆ ಊರಲ್ಲಿಯೇ ಅಜ್ಜನ ಮನೆಗೆ ಇರುವೆ. ಅಮರ್ಚಂದ್ ಮನಿಗ? ಯಾಕೆ, ಏನಾಯ್ತು? ಯಾಕೆ ಭಯ ಪಡುತ್ತಿದ್ದೀರಿ? ಇಲ್ಲಪ್ಪ, ನಿಂಗ್ ಮತ್ತೆಂತ ಬೇಕಾ? ಮತ್ತೇನು ಬೇಡ. ನೀವು ಹುಷಾರಾಗಿದ್ದೀರಿ ತಾನೆ? ಹೌದ್. ಆಯ್ತು, ತರಕಾರಿ ಪ್ಯಾಕ್ ಮಾಡಿ ಇಡಿ. ನಾನು ಸ್ವಲ್ಪ ಮುಂದೆ ಹೋಗಿ ಬರುತ್ತೇನೆ. ಆಯ್ತಣ್ಣ, ಸ್ವಲ್ಪ ಜಾಗೃತಿ ಮಾಡ್ಕೊ. ಆಯ್ತು, ಬ್ಯಾಗ್ ಇಲ್ಲೇ ಇರಲಿ, ಬರುತ್ತೇನೆ. ಅಮ್ಮ ಬಂದ್ಳು, ಅಮ್ಮ ಬಂದ್ಳು. ಅಮ್ಮ ನನಗೇನ್ ತಂದಿದ್ಯಾ? ಅಮ್ಮ ನನಗೇನ್ ತಂದಿದ್ಯಾ? ಅಯ್ಯೋ ಮಕ್ಕಳೇ, ನನಗೆ ಸಾಕಾಗಿದೆ. ಸ್ವಲ್ಪ ತಾಳ್ಮೆ, ಇಬ್ಬರಿಗೂ ತಂದಿದ್ದೀನಿ. ಮೊದಲು ಒಳಗಡೆ ಹೋಗೋಣ. ಚಿಕ್ಕಮ್ಮ, ಚಿಕ್ಕಮ್ಮ, ಅಮ್ಮ ಬಂದಳು. ಹಬ್ಬ ಸಾಕಾಯ್ತು. ಪಿಂಕಿ ನಿನಗೆ ವಾಂಡರ್ ವುಮನ್, ರಿಕ್ಕಿ ನಿನಗೆ ಸೂಪರ್ ಮ್ಯಾನ್. ಐಸ್ ಕ್ರೀಮ್ ತಿನ್ನಿ. ಈ ಐಸ್ ಕ್ರೀಮ್ ನಿಮ್ಮ ಚಿಕ್ಕಮ್ಮಳಿಗೆ. ಯಾಕೆ ಇಷ್ಟು ಗಾಬರಿ ಪಡ್ತಿದ್ಯಾ? ಏನಾಯ್ತು? ಅಕ್ಕ, ನೀವ್ ನಂಗೆ ಗಾಬರಿ ಪಡಿಸಿದ್ರಿ, ಎದುರಿಂದ ಬರ್ಬೇಕಿತ್ತಲ್ಲ. ಅಂತದೇನಾಯ್ತು? ತುಂಬಾ ಕೋಪದಲ್ಲಿದ್ದೆ ಅಂತೆ. ಈಗೋ ಐಸ್ ಕ್ರೀಮ್ ತಿನ್ನು, ಕೋಪ ತಣ್ಣಗಾಗುತ್ತೆ. ಏನಕ್ಕ ತಮಾಷೆ ಮಾಡ್ತಿದ್ಯಾ? ಅಯ್ಯೋ, ನೀನ್ ಬದ್ಲಾಗಲ್ಲ ಬಿಡು. ನೋಡು, ನಮ್ಮ ಹಳೆ ಮನೆ, ಹೊಸ ವಾತಾವರಣ. ಕಾಡು ಬೆಟ್ಟ, ಎಲ್ಲೂ ಕಾಣದ ಪ್ರಾಣಿ ಪಕ್ಷಿಗಳು, ದೂರ ದೂರದಲ್ಲಿರುವ ಹಳ್ಳಿ ಮನೆಗಳು, ನಗರದಲ್ಲಿ ಇವೆಲ್ಲ ನೋಡ್ಲು ಸಿಗುತ್ತಾ? ಇವೆಲ್ಲ ನೋಡಿ ಖುಷಿ ಪಡೋದು ಬಿಟ್ಟು ಯಾವಾಗ್ ನೋಡಿದ್ರು ಬೇಜಾರಲ್ಲಿ ಇರ್ತೀಯ. ಅಕ್ಕ, ಏನಕ್ಕ, ನಾಳೆ ನಿಂದು ಮದ್ವೆ ಆಗುತ್ತೆ. ಆವಾಗ್ಲೂ ಹೀಗೆ ಕೆನ್ನೆ ಊದಿಕೊಂಡೇ ಇರ್ತೀಯಾ? ಗಂಡ ಸುಮ್ನೆ ನೋಡ್ಕೊಂಡೇ ಇರುತ್ತಾನ? ನಾನ್ ಮದುವೆನೇ ಆಗಲ್ಲ. ಯಾಕೆ ಆಗಲ್ಲ? ಮದುವೆ ಆಗ್ಲೇಬೇಕು. ಆಗಲ್ಲ. ಓ, ನನ್ನಿಂದ ಮುಕ್ತರಾಗ್ಲೂ ಸಂಚು ರೂಪಿಸ್ತೀಯಾ? ನಿಮ್ಗೆ ನಾನ್ ಬೇಡ ಅಂದ್ರೆ ಹೇಳಿ, ನಾನೇ ಹೋಗುತ್ತೇನೆ. ಆದ್ರೆ ಪದೇ ಪದೇ ಮದುವೆ ವಿಷಯ ತೆಗೆಯುವಂತಿಲ್ಲ. ಅಯ್ಯೋ ದೇವ್ರೇ, ನಿನಗೆ ಹೇಗೆ ಅರ್ಥ ಮಾಡಿಸುವುದು? ನೋಡು, ಅಮ್ಮ ನಿನ್ನ ಮದುವೆ ನೋಡ್ಬೇಕೆಂದು ತುಂಬಾನೇ ಆಸೆ ಇಟ್ಕೊಂಡಿದ್ದಳು. ಅವಳಿಗೆ ನಿನ್ನ ಮದುವೆ ಅಂತೂ ನೋಡೋದಕ್ಕೆ ಸಿಕ್ಕಲ್ಲ. ಆದ್ರೆ ಅವಳ ಆಸೆ ನೆರವೇರಿಸು ನಮ್ ಕರ್ತವ್ಯ ಅಲ್ವಾ? ಯೋಚನೆ ಮಾಡು, ಬೇಗ ನಿರ್ಧಾರ ತೆಗೋ. ನಿನ್ನ ಮದುವೆಗಾಗಿ ಅಮ್ಮ ಮೊದ್ಲೇ ಆಭರಣಗಳೆಲ್ಲ ಖರೀದಿಸಿದ್ದಳು. ನಿನ್ನ ಮದುವೆ ಬಗ್ಗೆ ಅದೆಷ್ಟು ಆಸೆ ಇಟ್ಕೊಂಡಿದ್ದಳು, ನೀನೇ ಯೋಚನೆ ಮಾಡು. ಅಂದಾಗೆ ನಿಮ್ಮ ಆಭರಣಗಳೆಲ್ಲ ಎಲ್ಲಿದೆ? ನನ್ನ ಆಭರಣ ಯಾಕೀಗ? ಇಲ್ಲಿಗ ನಿನ್ನ ಮದುವೆ ಬಗ್ಗೆ ಚರ್ಚೆ ನಡೀತಾ ಇದೆ. ಹಾಗಲ್ಲ ಅಕ್ಕ, ನೋಡು, ನಿನ್ನ ಏನೋ ಮಿಸ್ಸಿಂಗ್ ಇದ್ದಂತೆ ಕಾಣಿಸುತ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇದು ಯಾವಾಗ ತಂದಿದ್ಯಾ? ಅಯ್ಯೋ ದೇವ್ರೇ, ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಯಾ? ನೋಡಿದ್ಯಾ ಆಭರಣಗಳು? ನಿಂದು ಆಭರಣಗಳಂತರ್ಲಾ? ಬೇಡ, ಅದು ಕೂಡ ನೀವೇ ಹಾಕಿಕೊಳ್ಳಿ. ಏನಕ್ಕ ಇದು? ಮೊದ್ಲೇ ಪ್ಲಾನ್ ಮಾಡ್ಕೊಂಡಿದ್ಯಾ? ರೀನಾ, ತಮಾಷೆಗೆ ಅಷ್ಟೇ. ಮಾರುಕಟ್ಟೆಗೆ ಹೋದಾಗ ಒಬ್ಬೊಬ್ಬಳ ಮೈಯಲ್ಲಿ ಆಭರಣಗಳು ನೋಡಿ ನನ್ನಲ್ಲಿಯೂ ಆಭರಣದ ಆಸೆ ಹುಟ್ಟಿತು. ಅದಕ್ಕಾಗಿ ನಾಟಕ. ಹೋ, ಸರಿ ಹೋಯ್ತು. ಅಬ್ಬಾ, ಅಂತೂ ನಿನ್ನ ಖುಷಿಯಲ್ಲಿ ನೋಡುವ ಭಾಗ್ಯ ನಮಗೆ ಒಲಿತು. ಏನಕ್ಕ ನೀನು? ನನಗೂ ಇವರು ತುಂಬಾ ಇಷ್ಟ ಆಯ್ತು. ಆದ್ರೆ ನಾನು ಬೇರೆನೇ ವಿಷಯದಲ್ಲಿ ಬೇಜಾರಾಗಿದ್ದೆ. ಅದು ಯಾವುದು ವಿಷಯ? ನನಗೂ ಹೇಳು. ಅದು ಏನದು? ಹೇಳು. ನೀನ್ ಹೇಳ್ತೀಯ ಅಲ್ವಾ?
ಅದು ಬೆಳಿಗ್ಗೆ ಕೆಲಸ ಮಾಡುತ್ತಿರುವಾಗ ಏನಾಯ್ತು? ಅಯ್ಯೋ, ನೀರ್ ಖಾಲಿ ಆಯ್ತೆ, ಕೆಳಗಡೆ ಹೋಗ್ಬೇಕೀಗ. ಪಿಂಕಿ, ರಿಕ್ಕಿ, ನೀವಿಬ್ರು ಒಳಗಡೆ ಇದ್ದೀರಾ? ಪಿಂಕಿ, ರಿಕ್ಕಿ, ಸ್ವಲ್ಪನೂ ಭಯ ಇಲ್ಲ, ನಾನೇ ಬರುತ್ತೇನೆ. ಪಿಂಕಿ, ರಿಕ್ಕಿ, ಇಲ್ಲಿ ಯಾರಿಲ್ಲ. ಬಾಗಿಲು ಹೇಗೆ ತೆರೆಯಿತು? ಬಹುಶಃ ಗಾಳಿಯಿಂದ ತೆರೆದಿರಬೇಕು. ಹೋಗೋಣ. ಏನ್ ಬಿತ್ತು? ಅಯ್ಯೋ ದೇವ್ರೆ! ಪಿಂಕಿ, ರಿಕ್ಕಿ, ಪಿಂಕಿ, ರಿಕ್ಕಿ, ಏನಾಯ್ತು ಇಲ್ಲಿ? ಈ ಪಾತ್ರೆ ಹೇಗೆ ಬಿತ್ತು? ಒಳಗಡೆ ಯಾರಿಲ್ಲ. ಇದು ಗಾಳಿಯಿಂದ ಬೀಳುವುದು ಅಸಾಧ್ಯ. ಮಕ್ಕಳು ಎಲ್ಲಿದ್ದಾರೆ? ನಾನು ಮೊದಲು ಓದಿದ್ದೀನಿ. ಸರಿ, ನಾನು ಹಿಡಿಯೋಣ. ಚೆನ್ನಾಗಿ ಓದು. ಅಯ್ಯೋ, ಮಿಸ್ ಆಯ್ತು. ನಾನು ಪಾಸ್ ಮಾಡ್ತೀನಿ. ಕ್ಯಾಚ್ ಮಾಡು. ಮಕ್ಕಳು ಹೊರಗಡೆ ಆಟ ಆಡ್ತಿದ್ದಾರೆ. ಇಲ್ಲಿ ಏನೋ ನಡೀತಾ ಇದೆ. ಏನೋ ಅರ್ಥ ಆಗ್ತಾ ಇಲ್ಲ. ಏನದು? ನಾನಿನ್ನ ಬಿಡಲಾರೆ. ಇದು ಕನಸ? ಅಕ್ಕ ಈಗ ಬರುತ್ತಿದ್ದಾಳೆ. ಅಕ್ಕಳಿಗೆ ಎಲ್ಲ ಹೇಳಿಬಿಡುತ್ತೇನೆ. ಅಮ್ಮ, ನಮಗೆ ಐಸ್ ಕ್ರೀಮ್. ಒಳಗಡೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೇನೆ, ತಿನ್ನಿ. ಕೈ ತೊಳೆದು ತಿನ್ನಿ. ನಾನ್ ಸ್ವಲ್ಪ ಬಟ್ಟೆ ಬದಲಿಸಿ ಬರುತ್ತೇನೆ. ಅಕ್ಕ, ಏನಾಯ್ತು? ಯಾಕೆ ಬೇಜಾರಾಗಿದ್ದೀಯಾ? ಅದು ಯಾರು? ಅದು ಏನದು? ಹೇಳು. ನೀನ್ ಹೇಳ್ತೀಯ ಅಲ್ವಾ? ಏನ್ ಬಿತ್ತು? ಅಯ್ಯೋ ದೇವ್ರೆ! ಪಿಂಕಿ, ರಿಕ್ಕಿ, ಪಿಂಕಿ, ರಿಕ್ಕಿ, ಏನಾಯ್ತು ಇಲ್ಲಿ? ನಾನಿನ್ನ ಬಿಡಲಾರೆ. ಏನು, ನಾನು ಸೆಕ್ಸಿ ಲುಕ್ ಅಲ್ಲಿ ಬಂದು ನಿನ್ನ ಹೆದರಿಸಿದ್ನಾ? ರೀನಾ, ನಾನು ಭೂತ, ನಿನ್ನ ತಿಂದು ತೆಗುತ್ತೇನೆ. ಅಕ್ಕ, ಅದು ಭಯಂಕರವಾಗಿತ್ತು. ಆಯ್ತು. ರೀನಾ ಹೇಳಿದ್ನಲ್ಲ, ಅದೊಂದು ಕನಸು ಅಷ್ಟೇ. ಅಕ್ಕ, ಕನಸು ಎಷ್ಟು ನೈಜವಾಗಿರುತ್ತಾ? ಅಯ್ಯೋ ರೀನಾ, ಈ ಮನೆಗೆ ಬಂದು ಒಂದು ದಿನ ಕೂಡ ಆಗಿಲ್ಲ. ಹೋಗು, ಐಸ್ ಕ್ರೀಮ್ ತಿನ್ನು. ನಾನು ಬಟ್ಟೆ ಬದಲಿಸಿ ಬರುತ್ತೇನೆ. ಹೆಂಗ್ ಗುರಾಯಿಸ್ತಾ ಇದ್ದೀರಾ? ನನಗೆ ತುಂಬಾ ಭಯ ಆಗುತ್ತಿದೆ. ನಿಮ್ಗೂ ಆಗ್ತಾ ಇದ್ಯಾ? ನಿಮಗೆ ಭಯ ಆಗಲ್ಲ ಬಿಡಿ. ನಿಮಗೆ ಈ ಫಿಲ್ಮ್ ಅನ್ನು ಪೂರ್ತಿ ನೋಡಬೇಕಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಈ
ಕಥೆ ನಿಮಗೆ ಇಷ್ಟ ಆಗುತ್ತಿದ್ರೆ ಹಾಗೂ ಮುಂದೆ ಏನಾಗುತ್ತೆ ಎಂಬ ಕುತೂಹಲ ಇದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಹಾಗೂ ಈ ಫಿಲ್ಮ್ ಪೂರ್ಣಗೊಳಿಸಲು ನಿಮಗೆ ದಾನ ಮಾಡುವ ಇಚ್ಛೆ ಇದ್ದಲ್ಲಿ QR ಕೋಡ್ ಲಭ್ಯ ಇದೆ. ಗಮನಿಸಿ, ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವುದನ್ನು ಮರೆಯದಿರಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಧನ್ಯವಾದಗಳು. ಸರಿ, ಮರೆಯದಿರಿ. ಪ್ಲೀಸ್ ಮಾಡಿ. ಧನ್ಯವಾದ. ಹೋಯ್ ಕುಂದಾಪುರ ಕನ್ನಡ ಭಾಷೆ ಎಲ್ಲ ಬದುಕ. ಹೇಗಿತ್ ನಮ್ ಕತೆ? ಯಾವ ಫಿಲಮ್ ಕಿಂತ ಕಡಿಮೆ ಇತ್ತ? ನಮ್ ಕಾಮ್ ಕಂಬೇಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ಕ್ಯಾ. ನಂದು ಚಿಕ್ ಸೀನ್ಸ್ ಇತ್ತ ಕಾಣಿ ಅಕ್ಕ.